ಅಲ್ಲ ಗುರುಗಳೇ, ಈಗ ಈ ಒಂದು 4 ರಾಶಿಗಳು ಹೇಳಿದ್ರಿ ಸ್ವಲ್ಪ ಸಮಸ್ಯೆಗಳಿದೆ ಅಂತ ಹೇಳಿ. ಈ ಪ್ರಭಾವ ಎಷ್ಟು ದಿನಗಳ ಕಾಲ ಇರುತ್ತೆ? ಈ ಗ್ರಹಣಕ್ಕೆ, ಈ ರಾಶಿಗಳಿಗೆ ತೊಂದರೆಗಳು ಅಲ್ಪ ಸ್ವಲ್ಪ ತೊಂದರೆಗಳಾಗುತ್ತೆ ಅಂದಾಗ, ಆ ಒಂದು ಪ್ರಭಾವ ಎಷ್ಟು ದಿನಗಳ ಕಾಲ ಇರುತ್ತೆ ಆ ರಾಶಿಗಳ ಮೇಲೆ? ನೋಡಿ, ಯಾವಾಗಲೂ ಅಷ್ಟೇ ಒಂದೊಂದು ಗ್ರಹನು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಶುಭ ಫಲಗಳು ಮತ್ತು ಅಶುಭ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಯಾಕೆ ಅಶುಭ ಫಲಗಳು ಅಂತ ಹೇಳಿದ್ರೆ, ತಾನಿರುವಂಥ ರಾಶಿಯಲ್ಲಿ ಅದರ ಗ್ರಹ ಸ್ಥಿತಿಗಳ ಸಂಯೋಗದಿಂದ ಅಶುಭ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಶುಭ ಫಲಗಳಂದರೆ ಉಚ್ಚ ಸ್ಥಾನ, ಪರಮೋಚ್ಚ ಸ್ಥಾನ ಅಂತ ಹೇಳ್ತೀವಿ, ಅಥವಾ ಶುಭ ಗ್ರಹಗಳ ಸಂಯೋಗದಿಂದ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಮತ್ತು ಒಂದಷ್ಟು ಗ್ರಹಗಳ ಬದಲಾವಣೆಗಳನ್ನು ನಾವು ನೋಡ್ತಾ ಇರ್ತೀವಿ. ಈಗ ಗುರು ಬದಲಾವಣೆ ವರ್ಷಕ್ಕೆ ಒಂದು ಸತಿ ಬದಲಾವಣೆ ಆದರೆ 2.5 ವರ್ಷಕ್ಕೆ ಒಂದು ಸತಿ ಶನಿ ಬದಲಾವಣೆ ಆಗುತ್ತೆ. ಅಂದರೆ ಶನಿ 2.5 ವರ್ಷ ಪ್ರಭಾವ ಬಿಟ್ಟರೆ, ಈ ಗುರು 1 ವರ್ಷ ಅಷ್ಟು ನಿಮಗೆ ಒಳ್ಳೆ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಅದೇ ರೀತಿ ಗ್ರಹಣದ ಅವಧಿನೂ ಸಹ ನಿರ್ದಿಷ್ಟ ಅವಧಿಯನ್ನು ನಾವು ನೋಡಬಹುದು. ನೋಡಿ, ಯಾವಾಗಲೂ ಅಷ್ಟೇ ಯಾವುದೇ ಒಂದು ಗ್ರಹಣ ನಡೆದು 15 ದಿನದ ಕಾಲ ಅದರ ತೀವ್ರತೆ ಜಾಸ್ತಿ ಇರುತ್ತೆ. ಕನಿಷ್ಠ ಪಕ್ಷ 1 ತಿಂಗಳ ಕಾಲ ಅದರ ಪರಿಣಾಮ ನಿಧಾನಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ 15 ದಿನದ ಕಾಲ ಏನಿರುತ್ತೆ ಹೆಚ್ಚು ಪರಿಣಾಮ ಬೀಳುವಂಥದ್ದಿರುತ್ತೆ. ಮೊನ್ನೆ ಸೂರ್ಯಗ್ರಹಣ ಆದಾಗೂ ನಾನು ಹೇಳ್ತಾ ಇದ್ದೆ, 15 ದಿನ ಬಹಳ ಎಚ್ಚರಿಕೆ ಇರಿ ಅಂತ. ನೋಡಿ, 15 ದಿನ ಆದಮೇಲೆ ಕೊನೆಯ ಚಂದ್ರಗ್ರಹಣ ಪ್ರಾರಂಭ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ಗ್ರಹಣ ಏನು 28ನೇ ತಾರೀಕಿಂದ 15 ದಿನದ ಕಾಲ ಯಾವುದೇ ದೊಡ್ಡದಾದಂತಹ ನಿರ್ಧಾರಗಳನ್ನು ಮಾಡ್ಕೊಳ್ಳೋದಾಗಲಿ, ಅಥವಾ ಹೊಸದಾಗಿ ಏನಾದರೂ ಖರೀದಿ ಮಾಡೋದು, ಭೂಮಿ, ಸೈಟು, ಇವೆಲ್ಲವೂ ಪ್ರಾಬ್ಲಮ್ ಆಗುತ್ತೆ. ನಾವು ಏನೇ ಒಂದು ಖರೀದಿ ಮಾಡಬೇಕು, ಒಂದು ಸೈಟ್ ಖರೀದಿ ಮಾಡಬೇಕು, ಒಂದು ಮನೆ ಖರೀದಿ ಮಾಡಬೇಕಂದ್ರೆ ಟೈಮ್ ನೋಡ್ತೀವಿ. ನಮ್ಗೆ ಹೇಗಿದೆ ಈ ವರ್ಷ, ಕೈ ಹಾಕಬಹುದಾ, ನನಗೆ ಅನುಕೂಲ ಇದೆಯಾ, ಈ ಥರದ್ದೆಲ್ಲ ನಾವು ನೋಡ್ತೀವಿ. ಇದು ಎಕ್ಸ್ಟ್ರಾ ಪ್ರಭಾವ ಬೀಳುವಂಥದ್ದು. ಈಗೇನು ಗ್ರಹಣ ಬೀಳ್ತಾ ಇದೆ, ನಿಮಗೆ ಗುರುಬಲ ಇದೆ, ಎಲ್ಲ ರೀತಿಯ ಶುಕ್ರದೇಶ ನಡೀತಾ ಇದೆ, ಒಳ್ಳೆ ರಾಜಯೋಗದಲ್ಲಿದ್ದೀರಾ. ಆದರೆ ಈಗ ನಾವು ಈ ಗ್ರಹಣದ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ, ಅದರ ತೀವ್ರತೆ ಪ್ರಭಾವದಿಂದ ಒಂದಷ್ಟು ಪ್ರಾಪರ್ಟಿ ತಗೊಂಡಂಥದ್ದು ಏನಿರುತ್ತೆ, ಯಾರಾದರೂ ಕಿರಿಕಿರಿ ಮಾಡುವಂಥದ್ದು, ಅಥವಾ ದುಡ್ಡು ಕೊಟ್ಬಿಟ್ಟು ಸಿಕ್ಕಾಕ್ಕೊಳ್ಳುವಂಥದ್ದು, ಅಥವಾ ಲಿಟಿಗೇಷನ್ ಪ್ರಾಪರ್ಟಿ ಸಿಕ್ಕಾಕ್ಕೊಳ್ಳುವಂಥದ್ದು, ಅಥವಾ ಬಿಸ್ನೆಸ್ ಕೈ ಹಾಕ್ಕೊಂತಾರೆ ಲಾಸ್ ಆಗುವಂಥದ್ದು. ಸೊ ಈ ಥರದ್ದೆಲ್ಲ ಪ್ರಭಾವ ಬೀಳುವಂಥದ್ದಿರುತ್ತೆ. ಅದಕ್ಕೆ ಯಾವುದೇ ಒಂದು ಗ್ರಹ ಬದಲಾವಣೆ, ಗ್ರಹಣ ಆದ ಸಂದರ್ಭಗಳಲ್ಲಿ ಇವೆಲ್ಲವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಉಲ್ಲೇಖ ಇದೆ. ವರಾಹ ಮಿಹಿರ ಬರೆದಂತಹ ಬೃಹತ್ ಜಾತಕ ಆಗಬಹುದು, ಅಥವಾ ಒಂದಷ್ಟು ಗ್ರಂಥಗಳಲ್ಲಿ ಬಹಳ ಈ ಗ್ರಹಣದ ಬಗ್ಗೆ ನಿರ್ದಿಷ್ಟವಾದಂತಹ ವಿಚಾರಗಳನ್ನು ತಿಳಿಸ್ಕೊಂಡಿರುವಂಥದ್ದಿದೆ.